ನನಗೆ ರಿಗ್ರೆಟ್ ಫೀಲ್ ಆಯ್ತಾಯಿತ್ತು ಅಣ್ಣ. ಅದು ನನಗೆ ಬ್ಯಾಕ್ ಪೇನ್ ಇದ್ದಿದ್ದರಿಂದ. ಸ್ನೇಹಿತರೆ, ನಾಡು ನುಡಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಅವರ ಹಾಸ್ಯಕ್ಕೆ ಪ್ರೇಕ್ಷಕರು ಸಾಕಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗಿಲ್ಲಿ ನಟ ಅವರು ಡೈರೆಕ್ಟ್ ಆಗಿ ಅಶ್ವಿನಿ ಅವರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ತಪ್ಪಾಗಲ್ಲ. ಈ ನಡುವೆ ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಅವರ ಹಾಗೆ ಗಿಲ್ಲಿ ನಟ ಅವರು ಹಾಸ್ಯವನ್ನ ಮಾಡಿದ್ದು ಸದ್ಯ ಆ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಮನೆಯಲ್ಲಿ ಗಿಲ್ಲಿ ನಟ ಮತ್ತು ಅಶ್ವಿನಿ ಅವರ ನಡುವಿನ ಜಗಳ ಬಹಳ ತೀವ್ರವಾಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇತ್ತೀಚೆಗೆ ಗಿಲ್ಲಿ ನಟ ಅವರು ವೀಕೆಂಡ್ನಲ್ಲಿ ಅಶ್ವಿನಿ ಅವರ ವರ್ತನೆಯನ್ನ ಮಿಮಿಕ್ರಿ ಮಾಡುವುದರ ಮೂಲಕ ಬಿಗ್ ಬಾಸ್ ಮನೆಯಲ್ಲಿ ದೊಡ್ಡ ಹಾಸ್ಯವನ್ನ ಸೃಷ್ಟಿ ಮಾಡಿದ್ದಾರೆ. ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತೆ ಗಿಲ್ಲಿ ಅವರು ಮತ್ತೆ ಅಶ್ವಿನಿ ಅವರನ್ನ ತಮ್ಮ ಮಾತುಗಳಿಂದ ಉರಿಸುತ್ತಿದ್ದಾರೆ ಅಂತ ಹೇಳ್ಬೋದು. ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ವಾರಗಳ ದಿನದಲ್ಲಿ ಹೇಗೆ ಇರುತ್ತಾರೆ ಮತ್ತು ವೀಕೆಂಡ್ ದಿನದಲ್ಲಿ ಹೇಗೆ ಇರುತ್ತಾರೆ ಅಂತ ಗಿಲ್ಲಿ ಅವರು ಮಿಮಿಕ್ರಿ ಮಾಡಿ ತೋರಿಸಿದ್ದಾರೆ. ಅಶ್ವಿನಿ ಅವರು ವಾರ ಪೂರ್ತಿ ಏಕವಚನದಲ್ಲಿ ಮಾತನಾಡಿ ತಪ್ಪು ಎತ್ತಿ ತೋರಿಸಿದಾಗ ಒಪ್ಪಿಕೊಳ್ಳದೆ ಅರಚಾಡುತ್ತಾರೆ. ವೀಕೆಂಡ್ನಲ್ಲಿ ಕಿಚ್ಚ ಸುದೀಪ್ ಅವರ ಎದುರಿಗೆ ಅವರ ಟೋನ್ ಬಹಳ ವಿಭಿನ್ನವಾಗಿರುತ್ತೆ. ಈ ರೀತಿಯಾಗಿ ಮಿಮಿಕ್ರಿ ಮಾಡುವುದರ ಮೂಲಕ ಅಶ್ವಿನಿ ಗೌಡ ಅವರಿಗೆ ಮತ್ತಷ್ಟು ಉರಿಸಿದ್ದಾರೆ ಗಿಲ್ಲಿ ನಟ. ಇತ್ತೀಚೆಗೆ ರಘು ಅವರಿಂದ ನನಗೆ ಅವಮಾನವಾಗಿದೆ ಅಂತ ಅಶ್ವಿನಿ ಗೌಡ ಅವರು ಉಪವಾಸ ಸತ್ಯಾಗ್ರಹವನ್ನು ಕೂಡ ಮಾಡಿದ್ದರು. ಅಷ್ಟೇ ಮಾತ್ರವಲ್ಲದೆ ಬಿಗ್ ಬಾಸ್ ಮನೆಯ ಬಾಗಿಲು ತಟ್ಟುವುದರ ಮೂಲಕ ಸಾಕಷ್ಟು ರಾದಾಂತವನ್ನ ಸೃಷ್ಟಿ ಮಾಡಿದ್ದರು. ಈ ವಿಷಯ ವೀಕೆಂಡ್ನಲ್ಲಿ ಚರ್ಚೆಗೆ ಬಂದರೆ ಅಶ್ವಿನಿ ಯಾವ ರೀತಿಯಲ್ಲಿ ಮಾತನಾಡುತ್ತಾರೆ ಅನ್ನೋದನ್ನ ಗಿಲ್ಲಿ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಸುದೀಪಣ್ಣ, ಎಲ್ಲೋ ಒಂದು ಕಡೆ ನನ್ನ ದೃಷ್ಟಿಯಿಂದ ಅದು ಸರಿ ಅನಿಸಿತು, ಆದರೆ ಈಗ ಅದು ತಪ್ಪು ಅಂತ ಗೊತ್ತಾಯಿತು. ಮಾತನಾಡೋ ಬರದಲ್ಲಿ ನಾನು ತಪ್ಪು ಮಾಡಿದ್ದೇನೆ. ಈ ರೀತಿಯಾಗಿ ಅಶ್ವಿನಿ ಗೌಡ ಅವರ ಹಾಗೆ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಮನೆಯಲ್ಲಿ ಹಾಸ್ಯ ಮಾಡಿದ್ದಾರೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಅವರು ಅಶ್ವಿನಿ ಗೌಡ ಅವರನ್ನು ಉರಿಸುತ್ತಿರುವುದು ಪ್ರೇಕ್ಷಕರ ಮನರಂಜನೆಗೆ ಕಾರಣವಾಗಿದೆ. ಸದ್ಯ ಬಿಗ್ ಬಾಸ್ ಸೀಸನ್ 12 ಸಾಕಷ್ಟು ರೋಚಕ ಹಂತವನ್ನ ತಲುಪಿದೆ. ಪ್ರೇಕ್ಷಕರೇ, ನಿಮ್ಮ ಪ್ರಕಾರ ಈ ಬಾರಿಯ ಬಿಗ್ ಬಾಸ್ ಯಾರು ವಿನ್ ಆಗಬಹುದು ಅಂತ ನಮಗೆ ಕಮೆಂಟ್ ಮಾಡಿ.